ಸರ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಶ್ರೀಮತಿಯವರು ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದಾರೆ ಅನ್ನೋದು ಇದ್ರ ಬಗ್ಗೆ ಇನ್ನೇನು ಇವರು ಈ ಥರ ಕೆಟ್ಟ ರೀತಿಯಲ್ಲಿ ತಗೊಂಡು ಹೋದಾಗ ಐ ಥಿಂಕ್ ನಿರ್ಧಾರವನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಕೊಡಬಾರ್ದಾಗಿತ್ತು. ಆದರೆ ಈ ಥರ ಹಿಂಸೆ ಪಾಪ ಸಿದ್ದರಾಮಯ್ಯ ಅವರಿಗೆ ಸಾಹೇಬರಿಗೆ ನನ್ನಿಂದ ಯಾಕೆ ಹಿಂಸೆ ಆಗಬೇಕು ಅಂತ ಆ ಭಾವನೆ ಮೇಲೆ ಅವರ ಉಲ್ಲೇಖನ ಮಾಡಿರೋ ಲೆಟ್ರಲ್ಲಿ ಅದನ್ನು ನೋಡಿದ್ದನ್ನು ನಾನು ಓದ್ದೆ ಅಂತ ಅವ್ರಿಗೆ ಭಾಳ ಬೇಜಾರಾಗಿ ಇನ್ನೇನು ಮಾಡ್ತಾರೆ ಆಯ್ದ ಮೇಲೆ ಮಾಡಿದ್ದಾರೆ. ಶರಾವತಿ ನೀರನ್ನು ಬೆಂಗಳೂರಿಗೆ ಕೊಂಡೊಯ್ಯೋದು ಮತ್ತೆ ಪಂಪ್ ಸ್ಟೋರೇಜ್ ಸಿಸ್ಟಮ್ ಮಾಡಬೇಕು ಅಂತ ನಡೀತಾ ಇದೆ. ಪ್ರವಾಸಿಗ ಪರಿಸರ ತುಂಬ ವಿರೋಧ ನಡೀತಾ ಇದೆ ಇದ್ರ ಬಗ್ಗೆ. ಅದೆಲ್ಲ ಕಾನೂನುಬದ್ಧವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಪರ್ಮಿಷನ್ ಕೊಟ್ಟಿರ್ತಾರೆ. ಏನು ಮತ್ತೆ ಪಂಪ್ ಮಾಡಿ ನೀರು ತೊಗೊಂಡು ಹೋಗ್ತಕ್ಕಂಥದ್ದು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿರೋರಿಗೆಲ್ಲ ಕೊಟ್ಟಾದ್ಮೇಲೆ ನಮ್ಮ ಹತ್ರ ಸರ್ಪ್ಲಸ್ ಇದ್ದರೆ ಆಮೇಲೆ ಯೋಚನೆ ಮಾಡ್ಬೋದು. ಅದು ರಾಜ್ಯ ಸರ್ಕಾರದ ಒಂದು ನಿರ್ಧಾರದ ಮೇಲೆ ನಾವು ಮಾಡಬೇಕು. ಸರ್, ಸೈಟ್ ಕೊಟ್ಟಿದ್ದು ಈಗ ಸಿಎಂ ಸೇಫಾ ಅಥವಾ ಏನಾದರೂ ಬೇರೆ ಸುಪ್ರೀಂ ಕೋರ್ಟ್ ಸೈಟ್ ಕೊಡೋದು ಯಾಕೆ ವಾಪಸ್ ಕೊಟ್ಟಿದ್ರೆ ಹಿಂಸೆ, ಇವ್ರ ಚಿತ್ರ ಹಿಂಸೆಯಿಂದ ಅದನ್ನು ಮಾಡಿರೋದು ಹೊರತು ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಸೈಟ್ ಕೊಡಿದ ತಕ್ಷಣ ಇದಂತ ಹೇಳಿ ಲೀಗಲ್ ಬ್ಯಾಟಲ್ ಹೋರಾಟನ ಮಾಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಅವ್ರು ಗೆದ್ದು ಬರ್ತಾರೆ ಅಷ್ಟೇ. ಅದರಿಂದ ರಿಸೈನ್ ಮಾಡ್ತಾರಾ ಇಲ್ವಾ? ಏನು ಮಾಡಲ್ಲ, ಮಾಡಂಗೂ ಇಲ್ಲ, ಏನು ಮಾಡಲ್ಲ. ಅದು ಕೇಸ್ ನಡೀತೆ. ಲಾ ಇದೆ, ಲಾ ಎಲ್ಲರಿಗೂ ಒಂದೇ ಲಾ. ಎಲ್ಲೂ ಕೂಡ ರೂಲ್ಸ್ ಇಲ್ಲ ಏನಂತ ರಿಸೈನ್ ಮಾಡಲೇಬೇಕಂತ ಕಾನೂನೇನಿಲ್ಲ. ಅವ್ರೇನು ರಿಸೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಸರ್, ಇಡಿಗೆ ಹೋಗಿದೆ ನಮ್ಮ ದೇಶದೊಳಗೆ ಎಲ್ಲಾದ್ರೂ ಹೋಗ್ಲಿರಿ, ಎಲ್ಲರಿಗೂ ಒಂದು ಡಿಫೆನ್ಸ್ ಅನ್ನೋದು ಇರುತ್ತಲ್ಲ, ಅದನ್ನ ಪ್ರಯೋಗ ಅವ್ರು ಮಾಡ್ತಾರೆ. ನಾವೆಲ್ಲ ನಮ್ಮ ಸಿದ್ದರಾಮಯ್ಯ ಪರವಾಗಿ ನಿಂತಿರ್ತೀವಿ. ಪ್ರಮುಖವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆಯನ್ನ 6 ದಿನಗಳ ಕಾಲ ವಿತರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ನೀವು ಚಾಲನೆ ಕೊಡ್ಲಿಕ್ಕೆ ಬಂದಿದ್ದೀರಿ. ಒಂದು ಕಡೆ ಸರ್ಕಾರ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೆಚ್ಚಿನ ವರ್ಕ್ ಕೊಡ್ತಿದೆ, ಆದರೆ ಅವರ ವೇತನವನ್ನು ಹೆಚ್ಚಳ ಮಾಡ್ತಾರೆ. ಚಂದ್ರಶೇಖರ್ ಕುಮಾರಸ್ವಾಮಿ ನಡುವೆ